ನಮಸ್ಕಾರ. ನಾನು ಡಾಕ್ಟರ್ ಪ್ರಕಾಶ್ ಹೊಸ್ಮನಿ. ಇವತ್ತು ಇನ್ನೊಂದು ವಿಷಯದ ಬಗ್ಗೆ ನಿಮ್ಮೊಂದಿಗೆ ವಿಷಯನ ಹಂಚ್ಕೋತೇನೆ. ನಮ್ಮ ಸಂಸ್ಕೃತಿ ಹಾಗೂ ಆಹಾರ ಪದ್ಧತಿಯಲ್ಲಿ ಅತ್ಯಂತ ಮಹತ್ವ ಪಡೆದಂಥ ತುಪ್ಪದ ಬಗ್ಗೆ ಸಕ್ಕರೆ ಕಾಯಿಲೆಯವರು ಏನು ಮಾಡಬೇಕು ಅನ್ನೋದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೆ. ತುಪ್ಪದಲ್ಲಿ ಸಾಕಷ್ಟು ಒಳ್ಳೆಯ ವಿಚಾರಗಳಿದ್ದಾವೆ. ತುಪ್ಪದಲ್ಲಿರುವಂಥ ಬ್ಯೂಟರೈಟ್ ನಮ್ಮ ಜೀರ್ಣಾಂಗಕ್ಕೆ ಉಪಯೋಗ ಆಗುವಂಥ ಗಟ್ ಹೆಲ್ತಿಗೆ ಭಾಳ ಉಪಯೋಗ ಆಗ್ತದೆ. ಅದಕ್ಕೆ ಜೊತೆಗೆ ಇರುವಂಥ ಲಿನೋಯಿಕ್ ಆ್ಯಸಿಡ್ ಕೂಡ ದೇಹದಲ್ಲಿ ಉರಿ ಊತ ಅಥವಾ ಇನ್ಫ್ಲಮೇಷನ್ ಅಂತ ಏನು ಕರಿತೀವಲ್ಲ ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಸಕ್ಕರೆ ಕಾಯಿಲೆ ಇರುವವರಿಗೆ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಕೂಡ ಈ ಲಿನೋಯಿಕ್ ಆ್ಯಸಿಡ್ ಜಾಸ್ತಿ ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯದಾಗತ್ತೆ. ಅದಲ್ಲದೆ ತುಪ್ಪವನ್ನು ಬಳಸೋದ್ರಿಂದ ಹಸಿವು ಕಡಿಮೆ ಆಗಿ ಸಕ್ಕರೆ ಕಾಯಿಲೆಯವರು ಕಡಿಮೆ ಪ್ರಮಾಣದ ಆಹಾರ ಊಟ ಮಾಡೋದ್ರಿಂದಾಗಿ ಒಳ್ಳೆಯ ರೀತಿಯಾದಂಥ ಸಕ್ಕರೆ ನಿಯಂತ್ರಣಕ್ಕೆ ಬರುತ್ತೆ. ಅದಲ್ಲದೆ ಅದು ನಮ್ಮ ಪಚನ ಕ್ರಿಯೆಯು ಕೂಡ ಒಳ್ಳೆಯದು ಮಾಡುತ್ತೆ. ಜೊತೆಗೆ ತುಪ್ಪದಲ್ಲಿ ವಿಟಮಿನ್ಗಳಾದಂಥ ಎ, ಡಿ, ಇ, ಕೆ ಇರೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದ್ರೆ ತುಪ್ಪದಲ್ಲಿ ಏನು ಹಾನಿಕಾರಕ ಅಂಶ ಇಲ್ಲಂದ್ರೆ ಡಾಕ್ಟರ್ ಅಂತ ಕೇಳಿದ್ರೆ ಹೌದು, ತುಪ್ಪದಲ್ಲಿ ಸಾಕಷ್ಟು ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಅದು ನಮ್ಮ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡಿ ಅದರ ಸಂಬಂಧಿ ಕಾಯಿಲೆಗಳನ್ನು ಮಾಡಿಸುತ್ತೆ. ಅದಲ್ಲದೆ ತುಪ್ಪವನ್ನು ನಾವು ಜಾಸ್ತಿ ಉಷ್ಣತೆಯಲ್ಲಿ ಅದನ್ನು ನಾವು ಬಳಸಿದಾಗ ಅಥವಾ ಅಡುಗೆಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಬಳಸಿದಾಗ ಅದು ಆಕ್ಸಿಡೇಟ್ ಆಗಿ ನಮಗೆ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ತೊಂದರೆ ಕೂಡ ಮಾಡುತ್ತೆ. ಅದಲ್ಲದೆ ತುಪ್ಪದಲ್ಲಿ ಸಾಕಷ್ಟು ಎನರ್ಜಿ ಇರೋದ್ರಿಂದ ತೂಕ ಹೆಚ್ಚಿಗೆ ಆಗಿ ಆ ಮೆಟಬಾಲಿಕ್ ಹಾಗೂ ತೂಕದ ಸಂಬಂಧಿ ಹಾಗೂ ಸಕ್ಕರೆ ಕಾಯಿಲೆಯ ತೊಂದರೆಗಳನ್ನು ಅದು ಮಾಡುತ್ತೆ. ತುಪ್ಪವನ್ನು ಸಕ್ಕರೆ ಕಾಯಿಲೆಯದವರು ಎಷ್ಟು ಬಳಸಬೇಕ್ರಿ ಡಾಕ್ಟ್ರ? ಇಷ್ಟೇ. ತುಪ್ಪವನ್ನು 1 ಅಥವಾ 2 ಟೀ ಸ್ಪೂನ್ ಅಂತ ಹೇಳ್ತೀವಿ, ಅಥವಾ 5 ರಿಂದ 10 ಗ್ರಾಮ್ ಒಂದು ದಿನಕ್ಕೆ ಬಳಸ್ಬೋದು. ಅಂದರೆ ಒಂದು ವಾರಕ್ಕೆ ಅಥವಾ ಒಂದು ತಿಂಗಳಿಗೆ ಹೇಳಬೇಕಾದ್ರೆ 150 ರಿಂದ 300 ಗ್ರಾಮ್ಗಳನ್ನು ಬಳಸ್ಬೋದು. ತುಪ್ಪವನ್ನು ಮಿತವಾಗಿ ಬಳಸಬೇಕು. ತುಪ್ಪವನ್ನು ದಲ್ಲೇ ಕರೆದಂಥ ಆಹಾರಗಳನ್ನು ಸೇವಿಸಬಾರ್ದು. ತುಪ್ಪದಲ್ಲೇ ಮಾಡಿದಂಥ ಉಂಡೆಗಳನ್ನು ಸೇವನೆ ಮಾಡಬಾರ್ದು, ಅಥವಾ ಸಿಹಿ ತಿಂಡಿಗಳನ್ನು ತುಪ್ಪದಲ್ಲೇ ಮಾಡಿಕೊಂಡು ಸಕ್ಕರೆ ಕಾಯಿಲೆದವರು ಸೇವಿಸಬಾರ್ದು. ತುಪ್ಪವನ್ನು 1 ಅಥವಾ 2 ಟೀ ಸ್ಪೂನ್ ಬಳಸೋದ್ರಿಂದ ಅವರ ಆರೋಗ್ಯಕ್ಕೆ ಏನೂ ಹಾನಿಯಾಗೋದಿಲ್ಲ. ಆದರೆ ತುಪ್ಪ ನನ್ನ ಪ್ರಕಾರ ಮನೆಯಲ್ಲೇ ಮಾಡಿದಂಥ ದೇಸಿ ತುಪ್ಪ ಯಾವತ್ತೂ ಹೊರಗಡೆ ಸಿಗುವ ತುಪ್ಪಕ್ಕಿಂತ ಶ್ರೇಷ್ಠವಾಗಿರ್ತದೆ. ಹಾಗಾಗಿ ಈ ತುಪ್ಪದ ಲಾಭವನ್ನು ಮಿತವಾಗಿ ಬಳಸಿ ಸಕ್ಕರೆ ಕಾಯಿಲೆಯವರು ತಮ್ಮ ಸಕ್ಕರೆಯನ್ನು ನಿಯಂತ್ರಣದ ಜೊತೆಗೆ ತುಪ್ಪದ ಲಾಭಗಳನ್ನು ಕೂಡ ಪಡೀಲಿ ಅಂತ ಹೇಳಿ, ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ತಮ್ಮಲ್ಲಿ ಏನಾದರೂ ಕ್ವೆರಿಗಳಿದ್ದರೆ ನನ್ನ ಕೆಳಗಿರುವಂಥ ವಿಳಾಸಕ್ಕೆ ನೀವು ಬಂದು ನನ್ನನ್ನು ಸಂಪರ್ಕ ಮಾಡ್ಬೋದು. ನಮಸ್ಕಾರ.